ಬ್ಯೂಟಿ, ಹೆಲ್ತ್, ಫ್ಯಾಷನ್, ಶಾಪಿಂಗ್ ಇದೆಲ್ಲ ಇಲ್ಲದೆ ನಮ್ಮ ಹೆಣ್ಮಕ್ಳ ಲೈಫ್ ಕಂಪ್ಲೀಟೇ ಆಗಲ್ಲ. ಇದರಲ್ಲೆಲ್ಲ ಯಾವುದು ಬೆಸ್ಟ್, ಯಾವುದು ನಮ್ಮ ಹೆಣ್ಮಕ್ಳ ಲೈಫ್ ಸ್ಟೈಲ್ಗೆ ಸೂಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡೋ ಪ್ರೋಗ್ರಾಮೇ ಫೇರ್ ಆ್ಯಂಡ್ ಲವ್ಲಿ. ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ. ನಾನು ಸುಷ್ಮಾ. ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ನನ್ನ ಕಾರ್ಯಕ್ರಮದಲ್ಲಿ ಆರ್ಗ್ಯಾನಿಕ್ ಮೇಡ್ ಸೋಪ್ಸನ್ನು ತೋರಿಸ್ತಾ ಇದ್ದೀನಿ. ಸಾಕಷ್ಟು ಸಂಚಿಕೆಯಲ್ಲಿ ಆರ್ಗ್ಯಾನಿಕ್ ಸೋಪ್ಸ್ ಅಂತ ತೋರಿಸಿದ್ದೀವಿ. ಕೆಮಿಕಲ್ ಇಲ್ಲದೇ ಇರುವಂತಹ ಸೋಪ್ಸು, ಬಟ್ ಅದನ್ನು ಹೇಗೆ ಮಾಡ್ತಾರೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ನಾವಿವತ್ತು ನಿಮಗೆ ತೋರಿಸ್ತಾ ಇರೋದು. ಇವತ್ತು ನಮಗೆ ಅದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಪ್ರಿಯಾ ಜೈನ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರಿಯಾ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಳಿದಾಗೆ ಈ ಮುಂಚೆ ಎಲ್ಲ ತೋರಿಸಿದ್ದೀವಿ ಸಾಕಷ್ಟು ಆರ್ಗ್ಯಾನಿಕ್ ಸೋಪ್ಸ್ ಅಂತ ಒಂದಷ್ಟು ಶಾಪ್ಗಳಲ್ಲಾಗಿರ್ಬೋದು ತೋರಿಸ್ತಾ ಇರ್ತೀವಿ, ತುಂಬ ಸ್ಕಿನ್ ಫ್ರೆಂಡ್ಲಿ ಅಂತ. ಬಟ್ ಹೇಗೆ ಮಾಡ್ತಾರೆ ಅನ್ನೋದು ಎಲ್ರಿಗೂ ಕುತೂಹಲ ಇರುತ್ತೆ. ಆರ್ಗ್ಯಾನಿಕ್ ಅಂದರೆ ಆರ್ಗ್ಯಾನಿಕ್ ಇರುವಂಥದ್ದನ್ನು ಏನು ಯೂಸ್ ಮಾಡ್ತಾರೆ, ಕೆಮಿಕಲ್ ಯಾಕೆ ಹಾಕಲ್ಲ, ಎಷ್ಟು ದಿನ ಪ್ರಿಸರ್ವೇಷನ್ ಇಡಬಹುದು ಅಂತ. ಇವತ್ತು ನಮ್ಗೆ ಏನು ತೋರಿಸ್ಕೊಡ್ತಾ ಇದ್ರೆ. ಆ್ಯಂಡ್ ಆರ್ಗ್ಯಾನಿಕ್ ಸೋಪ್ ಅಂದರೆ ಏನು ಮೇಯ್ನ್ಲಿ? ಆರ್ಗ್ಯಾನಿಕ್ ಸೋಪ್ಸ್ ಅನ್ನೋ ಬದಲು ಇದನ್ನ ಆರ್ಗ್ಯಾನಿಕಲಿ ಮೇಡ್ ಅಂತ ಹೇಳ್ಬೋದು. ಯಾಕಂದರೆ ಆರ್ಗ್ಯಾನಿಕ್ ಸೋಪ್ಸ್ ಆರ್ ಅಟ್ ಅನದರ್ ಲೆವೆಲ್. ಅದರಲ್ಲಿ ಏನಾಗುತ್ತೆ, ನೀವು ಬರೀ ಆರ್ಗ್ಯಾನಿಕ್ ಆಯಿಲ್ಸ್ ಯೂಸ್ ಮಾಡಬೇಕು. ಅದರಲ್ಲಿ ಒಂದೊಂದ್ಸಲ ಏನಾಗುತ್ತೆ, ನಾವು ಆರ್ಗ್ಯಾನಿಕ್ ಆಯಿಲ್ಸ್ ನಮಗೆ ತಿನ್ನೋಕ್ಕೆ ಸಹ ಸಿಗಲ್ಲ. ಸೋಪಲ್ಲಿ ಹಾಕೋದು ಇಟ್ ಇಸ್ ಅ ಲಿಟಲ್ ಲಕ್ಸುರಿ ಅಂತ ಹೇಳ್ಬೋದು. ನಾನಿವತ್ತು ನಿಮಗೆ ಹೇಳ್ಕೊಡೋದು ಮನೇಲಿರೋ ಆಯಿಲ್ಸಲ್ಲೇ, ನಿಮ್ಮ ಕಿಚನಲ್ಲಿ ಸಿಗೋ ಆಯಿಲ್ಸಲ್ಲಿ, ಇಲ್ಲ ನಿಮ್ಮ ಡ್ರೆಸ್ಸಿಂಗ್ ಟೇಬಲಲ್ಲಿರೋ ಆಯಿಲ್ಸಲ್ಲೇ ನೀವು ಎಷ್ಟು ಈಸಿಯಾಗಿ ಮನೇಲೇ ಕೂತ್ಕೊಂಡು ವಿತಿನ್ 20 ಮಿನಿಟ್ಸ್ ಸೋಪ್ ರೆಡಿ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದರಲ್ಲಿ ವಾಟ್ ವಿ ಯೂಸ್ ಇಸ್ ಬೇಸಿಕ್ ಆಯಿಲ್ಸ್ ಅಂತ ಹೇಳ್ತೀವಲ್ಲ, ಕುಕಿಂಗ್ ಆಯಿಲ್ ಇರಲಿ, ಇಲ್ಲ ನೀವು ತಲೆಗೆ ಹಾಕ್ಕೊಳ್ಳೋ ಆಯಿಲ್ಸ್ ಇರಲಿ, ಅದರಲ್ಲೇ ನೀವು ಹೌ ಯು ಕ್ಯಾನ್ ಮೇಕ್ ಅ ಸೋಪ್ ದಟ್ ವಿಲ್ ಹೆಲ್ಪ್ ಯುವರ್ ಸ್ಕಿನ್, ಹೆಲ್ಪ್ ಯುವರ್ ಹೇರ್. ನೀವು ಎಲ್ಲ ಇಡೀ ಬಾಡಿಗೆ ಯೂಸ್ ಮಾಡ್ಬೋದು, ಮಕ್ಳಿಗೆ ಸಹ ಯೂಸ್ ಮಾಡ್ಬೋದು. ಇಟ್ಸ್ ವೆರಿ ಸೇಫ್. ಅದು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಆ ಮನೆಯಲ್ಲೇ ಸಿಗುವಂಥ ಆಯಿಲ್ಸ್ ಅಂತ ಹೇಳಿದ್ರಿ. ಒಬ್ಬೊಬ್ರು ಮನೇಲಿ ಒಂದೊಂದು ಆಯಿಲ್ ಯೂಸ್ ಮಾಡ್ತಾರೆ. ಕೆಲವರು ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ, ಕೆಲವರು ಬಾದಾಮ್ ಆಯಿಲ್ ಯೂಸ್ ಮಾಡ್ತಾರೆ. ಅಂದರೆ ಸಾಕಷ್ಟು ಆಯಿಲ್ಸ್ ಬಂದಿದೆ ಇವಾಗ ಮಾರ್ಕೆಟಲ್ಲಿ. ಬಟ್ ಯಾವುದು ಸೇಫು ಮತ್ತು ಯಾವೆಲ್ಲ ಆಯಿಲ್ಸಲ್ಲಿ ಮಾಡ್ಬೋದು? ಇವಾಗ ಎಲ್ಲ ಆಯಿಲ್ಸು ಸೇಫ್ ಇರುತ್ತೆ. ನಾವು ಒಂದು ರೀತಿ ಹೇಳಕ್ಕೆ ಹೋದರೆ, ನಾವು ಆಯಿಲ್ಸ್ ತಿಂತೀವಲ್ಲ, ದಟ್ ಈಸ್ ದ ಬೆಸ್ಟ್ ಯು ಕ್ಯಾನ್ ಡೂ. ಸೆಕೆಂಡ್ ಬೆಸ್ಟ್, ನೀವು ಆಯಿಲ್ಸನ್ನೇ ಬಾಡಿಗೆ ಹಚ್ಕೊಳ್ಳಿ. ನಾವು ಅಂದರೆ ಮುಂಚೆ ಎಲ್ಲ ಲೈಕ್ ಎವ್ರಿ ವೀಕ್ ಒನ್ಸ್ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ಸಂಡೇಸ್ ಯೂಸ್ ಟು ಬಿ ಅ ಸ್ಪೆಷಲ್ ಆಯಿಲ್ ಬಾತ್ ಡೇ ಅಂತ ಹೇಳ್ತಿದ್ವಿ. ಇವಾಗ ಏನಾಗಿದೆ, ಯಾರ ಹತ್ರನೂ ಟೈಮ್ ಇಲ್ಲ. ಎವ್ರಿಬಡಿ ವಾಂಟ್ ಸಮಥಿಂಗ್ ದಟ್ ಇಸ್ ಕ್ವಿಕ್. ಸ್ನಾನ ಡೈಲಿ ಮಾಡಲೇಬೇಕು. ನಾವು ನಿಮ್ಮ ಹತ್ರ ಇರೋ ಚಾಯ್ಸಸ್, ನೀವು ಹೇಳಿದಾಗೆ ಆಲಿವ್ ಆಯಿಲ್ ಇದೆ, ಆಮಂಡ್ ಆಯಿಲ್ ಇದೆ, ಅರ್ಗನ್, ಇನ್ನೊಂದು ಇಟ್ಸ್ ಅನ್ ಇಂಪೋರ್ಟೆಡ್ ಆಯಿಲ್, ಅದು ತುಂಬ ಜನ ಯೂಸ್ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಎನಿಬಡಿ. ಕೋಕೋನಟ್ ಆಯಿಲ್ ಎಲ್ಲರ ಮನೇಲಿ ಸಿಗುತ್ತೆ. ಒಂಚೂರು ಅಟ್ಲೀಸ್ಟ್ ಫಾರ್ ದ ಹೇರ್ ಯು ವಿಲ್ ಕೀಪ್ ಇಟ್ ಎಟ್ ಹೋಮ್. ನೀವು ಅದನ್ನು ವೀಕ್ಲಿ ಯೂಸ್ ಮಾಡ್ತಿರೋ ಮಾಡಲ್ವೋ ಅದು ಬೇರೆ ವಿಷಯ, ಬಟ್ ಮನೇಲಿ ಇದ್ದೇ ಇರುತ್ತೆ. ದಟ್ ಇಸ್ ಒನ್. ಸೆಕೆಂಡ್ಲಿ, ಸನ್ಫ್ಲವರ್ ಆಯಿಲ್. ಇವಾಗ ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟು ಯಾರು ಗ್ರೌಂಡ್ನಟ್ ಆಯಿಲ್ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾರೆ. ಸನ್ಫ್ಲವರ್ ಆಯಿಲ್ ಆಲ್ಸೋ ಇಸ್ ದೇರ್ ಇನ್ ಎವ್ರಿಬಡೀಸ್ ಕಿಚನ್. ಅದ್ರ ಜೊತೆಲಿ ನಿಮಗೆ ಇದು 3 ಆಯಿಲ್ ಇಲ್ಲ, 4 ಆಯಿಲ್ ಇಲ್ಲ ಅಂದರೆ ನೀವು ಬರೀ ಒಂದೇ ಆಯಿಲಲ್ಲಿ ಕೂಡ ಇದನ್ನು ರೆಡಿ ಮಾಡ್ಬೋದು. ಸಿಂಗಲ್ ಆಯಿಲ್ ಕೂಡ ಮಾಡ್ಬೋದು ನೀವು. ಅದರಲ್ಲಿ ಏನಾಗುತ್ತೆ, ಸಾಫ್ಟ್ ಆಯಿಲ್ ಅಂತ ಒಂದಿರುತ್ತೆ, ಹಾರ್ಡ್ ಆಯಿಲ್ ಅಂತ ಒಂದಿರುತ್ತೆ. ಅದು ಮಾತ್ರ ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಸೋಪ್ ಕೊಡುತ್ತೆ. ಅಂದರೆ ನೀವು ತುಂಬ ಹಾರ್ಡ್ ಆಯಿಲ್ ಯೂಸ್ ಮಾಡಿದ್ರೆ ನಿಮಗೆ ಸೋಪ್ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಕ್ಯಾಸ್ಟರ್ ಆಯಿಲ್ ಈಸ್ ಅನದರ್ ಒನ್. ಟ್ರೆಡಿಷ್ನಲಿ ಯೂಸ್ ಮಾಡ್ತಾ ಇದೀವಿ ನಾವು ತುಂಬ ಕ್ಯಾಸ್ಟರ್ ಆಯಿಲ್. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಫಾರ್ ದ ಸ್ಕಿನ್ ಇಟ್ ಇಸ್ ಫ್ಯಾಬ್ಯುಲಸ್. ಕ್ಯಾಸ್ಟರ್ ಆಯಿಲ್. ಅದು ಮತ್ತೆ ನೀವು ಇವಾಗ ನಾನು 3 ಹೇಳಿದಾಗೆ, ಕೋಕೋನಟ್ ಆಯಿಲ್ ಎವ್ರಿಬಡಿ ಹ್ಯಾಸ್, ಕ್ಯಾಸ್ಟರ್ ಆಯಿಲ್ ಆಲ್ಮೋಸ್ಟ್ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಸಿಗುತ್ತೆ. ನೀವು ಅದನ್ನ ಹುಡ್ಕೊಂಡು ಸ್ಪೆಷಲ್ ಆಗಿ ಹೋಗೋದೇನು ಬೇಡ. ಸನ್ಫ್ಲವರ್ ಆಯಿಲ್ ಅಗೇನ್ ಎನಿ ಸೂಪರ್ ಮಾರ್ಕೆಟ್. ನಾನು ಹೇಳ್ಕೊಡ್ತಾ ಇರೋದು ಎಲ್ಲಾನು ನಿಮ್ಮ ಮನೆ ಹತ್ರ ಇರೋ ಅಂಗಡಿಯಲ್ಲೇ ಸಿಗಬೇಕು. ನಿಮಗೆ ಹುಡ್ಕೊಂಡು ಹೋಗೋ ಅವಶ್ಯಕತೆ ಏನಿಲ್ಲ. ಅದ್ರೂ ಆಗಲ್ಲ ಅಂತ ಹೇಳಿದ್ರೆ ಇದೆಲ್ಲ ನಿಮಗೆ ಆನ್ಲೈನ್ ಆರಾಮಾಗಿ ಸಿಗುತ್ತೆ. ಬೇಸಿಕಲಿ ಐ ಆಮ್ ಮೇಕಿಂಗ್ ಇಟ್ ವೆರಿ ಈಸಿ. ಓಕೆ. ಪ್ರಿಯಾ ಅವ್ರು ಹೇಳ್ಕೊಡೋ ಹಾಗೆ ನಮ್ಮ ಮನೆಯಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಅದರಿಂದನೇ ನಾವು ಸೂಪರ್ ಆಗಿರುವಂಥ ಆರ್ಗ್ಯಾನಿಕ್ ಮೇಡ್ ಸೋಪನ್ನು ಮಾಡ್ಕೋಬೋದು. ಆ್ಯಂಡ್ ಇದು ಪ್ರೊಸೀಜರ್ ಎಷ್ಟೊತ್ತಾಗುತ್ತೆ? ನೀವು ಎಲ್ಲ ಮೆಷರ್ಮೆಂಟ್ಸ್ ಕರೆಕ್ಟ್ ಆಗಿದ್ರೆ ವಿದಿನ್ ಹಾಫ್ ಆನ್ ಅವರ್ ಯು ಕ್ಯಾನ್ ಗೆಟ್ ದ ಸೋಪ್ ರೆಡಿ. ಯೂಸ್ ಮಾಡೋದಕ್ಕೆ ಒಂದು 3 ವಾರ ಅದನ್ನು ಡ್ರೈ ಮಾಡಕ್ಕೆ ಬಿಡಬೇಕು. ಬಟ್ ದಟ್ ಈಸ್, ಎಷ್ಟು ನೀವು ಜಾಸ್ತಿ ಬಿಡ್ತಿರೋ ಟೈಮು ಅಷ್ಟು ನಿಮ್ಮ ಸ್ಕಿನ್ನಿಗೆ ಒಳ್ಳೆಯದು, ಅಷ್ಟು ಕ್ರೀಮಿಯಾಗಿ ಬರುತ್ತೆ ಸೋಪ್. ನೀವು ಇವತ್ತು ನಾನು ಮಾಡಿ ತೋರಿಸ್ತಾದ್ಮೇಲೆ ನಿಮಗೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಅರ್ಥ ಆಗುತ್ತೆ. ಬಿಕಾಸ್ ದ ಲಾಂಗರ್ ದ ಟೈಮ್, ಇದು ನಾವು ಉಪ್ಪಿನಕಾಯಿ ಮಾಡಿದಾಗ ಹೇಗಿರುತ್ತೆ, ಇವತ್ತು ಮಾಡಿದ ತಕ್ಷಣ ನಾವು ತಿನ್ನಬಾರ್ದು. 1 ವರ್ಷ ಬಿಟ್ಟು ತಿಂದ್ರೆ ಅದ್ರದ್ದು ರುಚಿನೇ ಬೇರೆ. ಅಂದ್ರೆ ಟೈಮ್ ಜಾಸ್ತಿ ಬಿಟ್ಟಂಗೆ ಅದು ನಮಗೆ ಅದ್ರ ಅರೋಮಾ ಆಗಿರ್ಬೋದು ಅಥವಾ ಕ್ವಾಲಿಟಿ ಆಗಿರ್ಬೋದು ವೆರಿ ವೆರಿ ಗುಡ್. ಬಟ್ ಮಿನಿಮಮ್ 3 ವೀಕ್ಸ್ ನಾನು ಹೇಳ್ತೀನಿ. 2 ವೀಕ್ಸ್ ಇಂದಾನು ಯೂಸ್ ಮಾಡ್ಬೋದು. ನಾನು 2 ಡೇಸ್ ಅಲ್ಲೇ ಯೂಸ್ ಮಾಡಿದ್ದೀನಿ, ಏನು ಹಾರ್ಮ್ ಆಗಲ್ಲ. ಬಟ್ ಪ್ರಿಫರ್ಡ್ ಇಸ್ 2 ವೀಕ್ಸ್ ಟೈಮ್.
2 to 3 weeks. ಓಕೆ, ಸೊ ವೀಕ್ಷಕರೇ ಅವ್ರು ಹೇಳ್ದಾಗೆ ಹಾಫ್ ಅನ್ ಅವರ್ ಮಿನಿಮಮ್ 20 ಮಿನಿಟ್ಸ್ ಬೇಕಂತೆ. ಸೊ ಮಾತಾಡ್ತಾನೆ ಸೋಪ್ನ ಮಾಡೋದು ಹೇಗೆ ಅಂತ ತೋರಿಸೋಣ. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ರೆ ಇವತ್ತಿಗೆ? ನಾನು ಇವತ್ತು ತಗೊಂಡಿರೋದು ಒನ್ ಇಸ್ 3 ಆಯಿಲ್ಸ್ ತಗೊಂಡಿದ್ದೀನಿ ನಾನು ಹೇಳಿದಾಗೆ, ಕ್ಯಾಸ್ಟರ್ ಆಯಿಲ್, ಕೋಕೋನಟ್ ಆಯಿಲ್ ಅಂಡ್ ಸನ್ಫ್ಲವರ್ ಆಯಿಲ್. ಸೊ ಇದ್ರಲ್ಲಿ ಸನ್ಫ್ಲವರ್ ಆಯಿಲ್ ಇಸ್ ಅ ಸಾಫ್ಟ್ ಆಯಿಲ್, ಕೋಕೋನಟ್ ಆಯಿಲ್ ಇಸ್ ಅ ಸಾಫ್ಟ್ ಆಯಿಲ್, ಕ್ಯಾಸ್ಟರ್ ಆಯಿಲ್ ಇಸ್ ಅ ಹಾರ್ಡ್ ಆಯಿಲ್. ಸೊ ಇದು ನಾನು ಏನಕ್ಕೆ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ನೀವು ತುಂಬಾ ಸಾಫ್ಟ್ ಆಯಿಲ್ ಯೂಸ್ ಮಾಡಿದ್ರೆ ಸೋಪ್ ತುಂಬಾ ಸಾಫ್ಟ್ ಆಗ್ತದೆ. ಓಕೆ. ಸೊ ಲೆಟ್ಸ್ ಸೇ ನೀವು ಬರೀ ಆಲಿವ್ ಆಯಿಲ್ ಯೂಸ್ ಮಾಡಿದ್ರೆ ತುಂಬಾ ಜನ ಅವ್ರಿಗೆ ಏನನ್ಸುತ್ತೆ ತುಂಬಾ ಸಾಫ್ಟ್ ಆಗಿದೆ ಸೋಪ್, ತುಂಬಾ ಬೇಗ ಕರ್ಗೋಗುತ್ತೆ. ಓಕೆ. ಸೊ ಕ್ಯಾಸ್ಟರ್ ಆಯಿಲ್ ನಿಮಗೆ ಅದ್ರ ಶೆಲ್ಫ್ ಲೈಫ್ ಕೊಡುತ್ತೆ, ಸೊ ಜಾಸ್ತಿ ದಿನ ಬಾಳಿಕೆ ಬರಬೇಕು. ಓಕೆ. ಸೊ ದಟ್ ಇಸ್ ದ ಒನ್ ಥಿಂಗ್. ಸೊ ದೀಸ್ 3 ಆಯಿಲ್ಸ್ ವಿ ಆರ್ ಯೂಸಿಂಗ್. ಓಕೆ. ಅದ್ರ ಜೊತೆ ಒಂದೇ ಒಂದು ಕೆಮಿಕಲ್ ನಾನು ಯೂಸ್ ಮಾಡ್ತಾ ಇರೋದು, ದಟ್ ಇಸ್ ಕಾಸ್ಟಿಕ್ ಸೋಡಾ. ಕಾಸ್ಟಿಕ್ ಸೋಡಾ. ಕಾಸ್ಟಿಕ್ ಸೋಡಾ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ, ಅದು ಕೆಮಿಕಲ್ ಅಲ್ಲ, ಇಟ್ ಇಸ್ ಆಲ್ಮೋಸ್ಟ್ ಡೇಂಜರಸ್ ಅಂತ ಹೇಳ್ತಾರೆ. ಈ ಸೋಪ್ ಬ್ಯೂಟಿ ಏನಂತ ಹೇಳಿದ್ರೆ, ನೀವು ಇದನ್ನ ಕಾಸ್ಟಿಕ್ ಸೋಡಾ ವಾಟರ್ ಅಂಡ್ ಆಯಿಲ್ ಜೊತೆ ಮಿಕ್ಸ್ ಮಾಡಾದ್ಮೇಲೆ 3 ವಾರದ ಮೇಲೆ ಅದು ನಿಮಗೆ ಸಿಗೋದೇ ಇಲ್ಲ ಆ ಸೋಪ್ ಒಳಗೆ. ಹೌದಾ? ಅದು ಗ್ಲಿಸರಿನ್ ಕನ್ವರ್ಟ್ ಆಗಿದೆ. ಸೊ ಇಟ್ಸ್ ಅ ಬೈ ಪ್ರಾಡಕ್ಟ್ ಆಫ್ ದ ಹೋಲ್ ಥಿಂಗ್. ಸೊ ಅದರ ಜೊತೆಯಲ್ಲಿ ನಾವು ಇದನ್ನ ಇನ್ನೂ ಬೆಟರ್ ಮಾಡ್ಕೊಳ್ಳೋಕೆ ಏನ್ ಮಾಡ್ತೀವಿ, ಬೇಸಿಗೆಗಾಲ ಎವ್ರಿಬಡಿ ಸ್ವೆಟಿಂಗ್, ಹೌದು, ಟ್ಯಾನಿಂಗ್ ಇಸ್ ಅ ಬಿಗ್ ಪ್ರಾಬ್ಲಮ್. ಸೊ ನಾನು ಟ್ಯಾನ್ ರಿಡ್ಯೂಸ್ ಮಾಡೋದಕ್ಕೆ ಅಂತ ಮುಲೇಠಿ ಅಂತ ಹೇಳ್ತಾರೆ, ಇದನ್ನ ಇಂಗ್ಲಿಷ್ ಅಲ್ಲಿ ಲಿಕರಿಸ್ ಅಂತ ಹೇಳ್ತಾರೆ, ಮುಲೇಠಿ ಪೌಡರ್ ಯೂಸ್ ಮಾಡ್ತೀನಿ. ಅದು ಎಲ್ಲಾ ಕಡೆನೂ ಸಿಗುತ್ತಾ? ಅದು ನಿಮಗೆ ಆಯುರ್ವೇದಿಕ್ ಶಾಪ್ಸ್ ಅಲ್ಲಿ ಎಲ್ಲ ಕಡೆ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಆನ್ಲೈನ್ ಆರಾಮಾಗಿ ಸಿಗುತ್ತೆ. ಸೊ ಬೇಸಿಕಲಿ ಇಟ್ಸ್ ಅನ್ ಈಸಿಲಿ ಅವೈಲೇಬಲ್ ಇಂಗ್ರೀಡಿಯಂಟ್. ಇನ್ನೊಂದು ಚಾರ್ಕೋಲ್ ಪೌಡರ್ ಇದೆ. ಓಕೆ. ಹಾ, ಇಲ್ಲೇ ಇದೆ ನೋಡಿ. ನಾನು ಚಾರ್ಕೋಲ್ ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ಮುಂಚೆ ಎಲ್ಲ ಏನಾಗ್ತಾ ಇತ್ತು, ನಾವು ಲೆಟ್ ಸೇ ಫಾರ್ ಪಾತ್ರೆ ತೊಳೆಯಕ್ಕೆ ಚಾರ್ಕೋಲ್ ಪೌಡರ್ ಯೂಸ್ ಆಗ್ತಾ ಇತ್ತು ಮುಂಚೆ, ಅಂಡ್ ಬ್ರಷ್ ಮಾಡೋದು ಕೂಡ ಯೂಸ್ ಮಾಡ್ತಾ ಇದ್ವಿ. ಸೊ ಇಟ್ಸ್ ಅ ವೆರಿ ಗುಡ್ ಪೋರ್ ಕ್ಲೆನ್ಸರ್. ಸೊ ಇವಾಗ ಏನಾಗಿದೆ, ಟ್ಯಾನ್ ಆಗ್ತಾ ಇದೆ, ಸ್ವೆಟಿಂಗ್, ಎವ್ರಿಬಡಿ ಇಸ್ ಸ್ವೆಟಿಂಗ್. ಸೊ ಇದು ಒಂಥರ ಇಟ್ ಹೆಲ್ಪ್ಸ್ ಯು ರಿಮೂವ್ ದ ಡೆಡ್ ಸ್ಕಿನ್. ಓಕೆ. ಚಾರ್ಕೋಲ್ ಇಸ್ ನಾಟ್ ಆಂಟಿ ಟ್ಯಾನಿಂಗ್, ಮುಲೇಠಿ ಇಸ್. ಸೊ ವೈ ಆಮ್ ಮಿಕ್ಸಿಂಗ್ ದೀಸ್ ಟು ಅಂತ ಹೇಳಿದ್ರೆ, ಇದು ಆಯಿಲಿ ಸ್ಕಿನ್ ಅವರಿಗೆ, ಪ್ರಾಬ್ಲಮ್ಯಾಟಿಕ್ ಸ್ಕಿನ್, ಯಾರಿಗೆ ಪಿಂಪಲ್ಸ್ ಜಾಸ್ತಿ ಇರುತ್ತೆ, ಅದು ಎರಡು ತುಂಬಾ ಒಳ್ಳೆಯದು. ಸೊ ಇವತ್ತು ನಾನು ಬೇಸಿಕಲಿ ಮಾಡ್ತಾ ಇರೋದು ಹೀಟಿಗೋಸ್ಕರ, ಅಂದ್ರೆ ಯಾರಿಗೆ ಶೆಕೆಯಲ್ಲಿ ತುಂಬಾ ಜಾಸ್ತಿ ಸಮ್ಮರ್ಗೆ. ಓಕೆ. ಕೆಲವರಿಗೆ ಪಿಂಪಲ್ಸ್ ಎಲ್ಲ ಬರೋದು ಸ್ಟಾರ್ಟ್ ಆಗುತ್ತೆ, ರ್ಯಾಶಸ್ ಆಗೋದು ಸ್ಟಾರ್ಟ್ ಆಗುತ್ತೆ. ರ್ಯಾಶ್ ಆಗೋರಿಗೆ ಇಟ್ಸ್ ಬೆಟರ್ ಟು ನಾಟ್ ಯೂಸ್ ಚಾರ್ಕೋಲ್, ಬರೀ ಮುಲೇಠಿಯಲ್ಲೂ ಸೋಪ್ ಮಾಡ್ಬೋದು. ಅಂದ್ರೆ ನಮ್ಗೆ ಏನಾದ್ರೂ ಮೆಜರ್ಮೆಂಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೆ ಸೋಪ್ ಕೆಟ್ಟೋಗುತ್ತೆ ಅಂತ, ಅದನ್ನ ಸ್ವಲ್ಪ ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು, ನೀವು ಇದನ್ನ ಅಕಸ್ಮಾತ್ ನೀವು ತುಂಬಾ ಜಾಸ್ತಿ ಹಾಕ್ಬಿಟ್ಟಿದ್ದೀರಾ, ಬೈ ಮಿಸ್ಟೇಕ್ ಯು ಕ್ಯಾಲ್ಕುಲೇಟೆಡ್ ಫಾರ್ 2 liters ಬಟ್ ಯು ಓನ್ಲಿ ಮೇಡ್ 1 kg ಆಫ್ ಸೋಪ್, ಅಂದ್ರೆ 2 kg ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಬರೀ 1 kg ಮಾಡಿದಿರಾ ಅಂದ್ರೆ ಬೆಸ್ಟ್ ಇಸ್ ನಿಮಗೆ ಇದು ಸ್ಪಾಯ್ಲ್ ಆಗಲ್ಲ, ಇಟ್ ನೆವರ್ ಗೆಟ್ ಸ್ಪಾಯ್ಲ್. ಸೋಪ್ ಇಸ್ ನೆವರ್ ಸಮಥಿಂಗ್ ಯು ಥ್ರೋ ಅವೇ. ನೀವು ಇದನ್ನ ನೀವು ಡಿಶ್ ವಾಷರ್ ಸೋಪ್ ಯೂಸ್ ಮಾಡಬಹುದು, ಲಾಂಡ್ರಿ ಸೋಪ್ ಯೂಸ್ ಮಾಡಬಹುದು. ಸೊ ಮಲ್ಟಿ ಪರ್ಪಸ್. ನಾನು ಹೇಳಿದಾಗೆ ನೀವು ಸಿಂಗಲ್ ಆಯಿಲ್ ಯೂಸ್ ಮಾಡಿದ್ರೆ ಯು ಕ್ಯಾನ್ ಮೇಕ್ ಇಟ್ ಅ ಲಾಂಡ್ರಿ ಸೋಪ್. ಸೊ ನಮ್ ಡ್ಯಾಡ್ ಹೇಳಿದಾಗೆ, ಲೈಕ್ ನಾನು ಒಂದೇ ಒಂದ್ಸಲ 100% ಕೋಕೋನಟ್ ಆಯಿಲ್ ಸೋಪ್ ಮಾಡಿದ್ದೆ. ಹಿ ವಾಸ್ ಸೋ ಹ್ಯಾಪಿ ವಿತ್ ಇಟ್. ಅದಾದ್ಮೇಲಿಂದ ನಾವು ಫ್ರಮ್ ನೋವೇರ್ ಹ್ಯಾವ್ ವಿ ಬಾಟ್ ಅ ವಾಷಿಂಗ್ ಸೋಪ್. ಮನೇಲಿ ಇದೆ, we make it with one single oil. So ಅದು ನೀವು ಕೂಡ ಮಾಡಬಹುದು ಮನೆಯಲ್ಲಿ. ಓಕೆ. only you have to play around with the caustic soda measurement. ಓಕೆ. ಸೊ ಇವಾಗ ಎಷ್ಟು ಮೆಜರ್ಮೆಂಟ್ ತಗೋತೀರಾ? ಇದನ್ನ 55 grams ತಗೊಂಡಿದ್ದೀನಿ. ಓಕೆ. ಓಕೆ, this is for 500 grams of oil. So 500 grams ಅಲ್ಲಿ ನಾನು 100 grams coconut ತಗೋತೀನಿ, 100 grams castor oil and 200 grams sunflower oil. ಓಕೆ. ಸೊ ಇದೆಲ್ಲ ವೇಯ್ ಮಾಡ್ಕೋಬೇಕು. ನೀವು ವೇಯ್ ಮಾಡ್ಕೊಳ್ಳಿ, ಅದಕ್ಕೆ ಮುಂಚೆ ಒಂದು ಬ್ರೇಕ್ ತಗೋತೀನಿ. ಸೊ ವೀಕ್ಷಕರೇ, ಇದನ್ನೆಲ್ಲ ವೇಯ್ ಮಾಡ್ಕೋತಾರಂತೆ. ಸೊ ಬ್ರೇಕ್ ತೊಗೊಂಡು ಬಂದ್ಮೇಲೆ ಹೇಳ್ತೀನಿ ಎಷ್ಟೆಷ್ಟು ವೇಯ್ ಮಾಡ್ಕೋತಾ ಇದ್ದಾರೆ ಅಂತ. ಸೊ ಅದಕ್ಕೆ ಮುಂಚೆ ನಿಮ್ಗೊಂದು ಸ್ಮಾಲ್ ಬ್ರೇಕ್. ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಸೊ ನಾನು ಹೇಳಿದೆ ಎಲ್ಲ ವೇಯ್ ಮಾಡಿ ಇಟ್ಕೋತಾರೆ ಮೆಜರ್ಮೆಂಟು ಅಂತ. ಸೊ ಇವಾಗ ಏನೇನೆಲ್ಲ ಪ್ರೊಸೀಜರ್ ಆಗಿದೆ ಅಂತ ಅವ್ರನ್ನೇ ಕೇಳೋಣ. ಪ್ರಿಯಾ ಹೇಳಿ, ಇದು ಕಾಸ್ಟಿಕ್ ಸೋಡಾಗೆ ವಾಟರ್ ಮಿಕ್ಸ್ ಮಾಡಿ ಇಟ್ಕೊಂಡು, ಸೊ ಹೇಳಿ ಎಷ್ಟು ಟೆಂಪರೇಚರ್ ಇತ್ತು, ಎಷ್ಟು ಟೆಂಪರೇಚರಿಗೆ ಬಂದಿದೆ ಅದು ಇವಾಗ ನಾವು ಇದು ಮಿಕ್ಸ್ ಮಾಡಿರೋದನ್ನ, ಸೊ ವಿ ಟುಕ್ 55 grams of caustic soda ಮತ್ತೆ 132 grams of water ತಗೊಂಡಿದ್ದೀವಿ. ಓಕೆ. ಇವಾಗ ಅದು ನಾವು ಮಿಕ್ಸ್ ಮಾಡಿದಾಗ ಟೆಂಪರೇಚರ್ ನೀವೇ ಚೆಕ್ ಮಾಡೋದಲ್ಲ, ಮಿಕ್ಸ್ ಮಾಡ್ದೇನೆ ಎಷ್ಟು ಹೀಟ್ ಆಗಿತ್ತು. ಸೊ ಅದು ಅರೌಂಡ್ 70 degrees ಇತ್ತು. ಇವಾಗ ಅದು ಬ್ರೇಕ್, since we've taken a break, it's come down to around 40-45 degrees. Okay. So ideal mixing temperature ಏನಪ್ಪಾ ಅಂತ ಕೇಳಿದ್ರೆ 50 degrees is very good. Okay. ನೀವು 50 degrees oil, 50 degrees ಇದಕ್ಕಿಟ್ರೆ it's the best temperature. Okay. ಅದು ಹೇಳಾದ್ಮೇಲೆ one more thing I want to tell you is, even if you mix it at 0 temperature, you will still get soap. Okay. Okay, so ನೀವೇನಾದ್ರೂ ಇದನ್ನ ಮಾಡಿದ ತಕ್ಷಣ ಏನೋ, you had to suddenly go out, you remembered you don't get something or you don't have something, go out, get it, come back, ನೀವು ಆರಾಮಾಗಿ ಮಿಕ್ಸ್ ಮಾಡಿದ್ರು ನಿಮಗೆ ಅದು ultimate result is soap. ಏನ್ ಬೇಕಾಗಿಲ್ಲ. But the perfect way to do it is mixing it at an ideal temperature, so that ನಿಮಗೆ ಅದು ಫ್ಲೂಯಿಡ್ ಆಗಿ ಬರುತ್ತೆ. It is very fluid, thick ಬೇಗ ಆಗಲ್ಲ. ಅದೆಲ್ಲ ನಿಮಗೆ if you want to do designs on the soap ಅಲ್ಲ, ಅದು ತುಂಬಾ ಈಸಿ ಆಗುತ್ತೆ. ಸೊ ಇವಾಗ ನಾವೇನ್ ಮಾಡ್ತೀವಿ, we'll mix the oils. ನಾನು ಅವಾಗಲಿಂದ ಹೇಳ್ತಾನೆ ಇದ್ದೀನಿ, coconut, castor, sunflower, now we'll finally mix it. ಓಕೆ, ನಾ ಹೇಳ್ದಾಗೆ ವೇಯಿಂಗ್ ಮೆಷಿನ್ ಇದಕ್ಕೆ ನಾನು ಸೈಡಲ್ಲಿ ಇಡ್ತೀನಿ. ಇನ್ನು ಸ್ವಲ್ಪ ವಾರ್ಮ್ ಆಗಿದೆ ನೋಡಿ. ಸೊ ಇದು ಈ ಲಿಕ್ವಿಡ್ ಇಸ್ ತುಂಬಾ ಡೇಂಜರಸ್ ಆಕ್ಚುಲಿ. ಸೊ ಮನೇಲಿ ಮಕ್ಳಿದ್ದಾಗ ಡೋಂಟ್ ಡೂ ಇಟ್. ಪೆಟ್ಸ್ ಇದ್ರೆ ಪ್ಲೀಸ್ ಅವ್ರನ್ನ ಬೇರೆ ರೂಮಿಗೆ ಹಾಕ್ಬಿಟ್ಟು ಆಮೇಲೆ ಮಾಡಿ, ಇಲ್ಲ ನೀವು ಬೇರೆ ರೂಮಿಗೆ ಹೋಗ್ಬಿಟ್ಟು ಮಾಡಿ. ಬಿಕಾಸ್ ಅವ್ರೇನಾದ್ರು ಮಕ್ಳು ಆಟ ಆಡ್ತಿರ್ಬೇಕಾದ್ರೆ ಚಲ್ಬಿಟ್ರೆ ಅದನ್ನ ನಿಮಗೆ ಫ್ಲೋರಿಂಗ್ ಕೆಟ್ಟೋಗ್ಬೋದು. ಬಿಕಾಸ್ ಇಟ್ಸ್ ಲೈಕ್ ಆಸಿಡ್ ರೈಟ್ ನಾವು. ಸೊ ಅದು ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಐಡಿಯಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಮಾಸ್ಕ್, ಗ್ಲವ್ಸ್ ಎಲ್ಲ ಹಾಕೊಂಡು ಮಾಡಿ, ಬಿಕಾಸ್ ಈಸಿಯರ್.
ಅಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ನಾವು ಸ್ವಲ್ಪ ಎಲ್ಲ ಕಾನ್ಶಿಯಸ್ ಆಗಿ ಮಾಡಿದ್ರೆ ಇಟ್ಸ್ ಲೈಕ್ ಕುಕಿಂಗ್ ಅಲ್ವಾ. ನೀವು ಕುಕಿಂಗ್ ಮಾಡಿದಾಗ್ಲೂ ನೀವು ಸ್ವಲ್ಪ ಅದು ಗ್ಯಾಸ್ ಇಂದ ದೂರ ಇರಬೇಕು, ಅದೆಲ್ಲ ನೀವು ನೋಡ್ಕೊಳ್ಳೇಬೇಕು. ಕುಕಿಂಗ್ ನೀವು ಕೇರ್ಲೆಸ್ ಆಗಿ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಬರ್ನ್ಸ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ಸಮ್ ಕೈಂಡ್ ಆಫ್ ಅಲರ್ಜಿ ಓರ್ ಸಮಥಿಂಗ್. ಸೊ ಆ ಥರ. ಓಕೆ, ಸೊ ನೀವು ಇಷ್ಟೊಂದು ಡೇಂಜರಸ್ ಅಂತ ಹೇಳ್ತಾ ಇದ್ರೆ ಕಾಸ್ಟಿಕ್ ಸೋಡಾ, ಬಟ್ ನಾನು ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಸೊ ಇದು 3 ವೀಕ್ಸ್ ಆದ್ಮೇಲೆ ಗ್ಲಿಸರಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ನಿಮಗೆ ಕಾಸ್ಟಿಕ್ ಸೋಡಾ ಸೋಪಲ್ಲಿ ಇರೋದೇ ಇಲ್ಲ. ಸೊ ಹಾಗಾಗಿ ಮಾಡಬೇಕಾದ್ರೆ ಮಾತ್ರ ಕಾಸ್ಟಿಕ್ ಸೋಡಾ ಡೇಂಜರಸ್, ಬಟ್ ಯೂಸ್ ಮಾಡಬೇಕಾದ್ರೆ ಸೋಪ್ನ ಅದು ಗ್ಲಿಸರಿನ್ ಆಗಿ ಕನ್ವರ್ಟ್ ಆಗಿರುತ್ತೆ ಅಲ್ಲ, ರೈಟ್ ಅಲ್ಲ? ಅಂಡ್ ಇಟ್ಸ್ ವೆರಿ ಜೆಂಟಲ್ ಆನ್ ದಿ ಸ್ಕಿನ್, ಅಂದ್ರೆ ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಸೊ ಇನಿಷಿಯಲಿ ಏನಕ್ಕೆ ಯೂಸ್ ಮಾಡ್ಬಾರ್ದು 3 ವೀಕ್ಸ್ ಅಂತ ಹೇಳ್ತಾರೆ ಅಂದ್ರೆ, ನಾನು ಟ್ರೈ ಮಾಡಿದ್ದೀನಿ, ಬಟ್ ಅದೇನಾದ್ರೂ ಇನ್ ಕೇಸ್ ದರ್ ಇಸ್ ಅ ಲಿಟಲ್ ಬಿಟ್ ಆಫ್ ಸೋಡಾ ರಿಮೈನಿಂಗ್, ಅದು ಸ್ವಲ್ಪ ರಫ್ ಆಗಿದ್ರು ನೀವು ಅದನ್ನ ಯೂಸ್ ಮಾಡ್ಬಿಟ್ಟು ಡೇಂಜರಸ್ ಇದು ಡೋಂಟ್ ಗೋ ಫಾರ್ ಅ ಡೇಂಜರಸ್ ಥಿಂಗ್, ಯೂಸ್ ಇಟ್ ಆರಾಮ್ಸೆ ಕಾಶಿಯಸ್ಲಿ ಅಂತ ಹೇಳೋದಕ್ಕೆ ಮಾತ್ರ. ಅದನ್ನ ಆಯಿಲ್ ಮಿಕ್ಸ್ ಮಾಡೋಣ. ಸೊ ನಾನು ಹೇಳಿದಾಗ ನನ್ನ ರೆಸಿಪಿಲಿ ಕೋಕೋನಟ್ ಆಯಿಲ್ ವಾಸ್ 100 ml, 100 ಗ್ರಾಮ್. ಓಕೆ, ಸೊ ಇದನ್ನ ನಾನು ವೇ ಮಾಡ್ಕೊತಾ ಇದ್ದೀನಿ. 3 ಆಯಿಲ್ಸ್ ಒಟ್ಟಿಗೆ ಮಿಕ್ಸ್ ಮಾಡ್ತೀರಾ? ನಾನು ಆಕ್ಚುಲಿ ಸೆಪರೇಟ್ ಆಗಿ ಮಾಡ್ತೀನಿ, ಸೊ ದಟ್ ಇನ್ ಕೇಸ್ ಮೆಜರ್ಮೆಂಟ್ ರಾಂಗ್ ಹೋದ್ರು ನಿಮ್ಗೆ ಆಯಿಲ್ಸ್ ಮತ್ತೆ ವಾಟರ್ ಜಾಸ್ತಿ ಮೆಜರ್ಮೆಂಟ್ ಇದ್ರೆ ಒಂಚೂರು ಗಡ್ಬಡ್ ಆಗ್ಬೋದು ಸೋಪ್. ಓಕೆ, ಸೊ ಇಟ್ಸ್ ಬೆಟರ್ ಟು ಡೂ ಇಟ್ ಸ್ಲೋಲಿ. ಸ್ವಲ್ಪ ಟೈಮ್ ಜಾಸ್ತಿ ಬೇಕಾದ್ರೂ ನಿಮಗೆ ಪರ್ಫೆಕ್ಟ್ ಸೋಪ್ ಸಿಗುತ್ತೆ. ಓಕೆ, 99.500. ಓಕೆ, ಸೊ 100 grams ಆಫ್ ಕೋಕೋನಟ್ ಆಯಿಲ್. ಓಕೆ, ನಾನು ಇನ್ನೊಂದು ವೆಸಲಿಗೆ ಏನಕ್ಕೆ ಹಾಕೋತಾ ಇದ್ದೀನಿ ಅಂದ್ರೆ ಅದನ್ನ ಸ್ವಲ್ಪ ಹೀಟ್ ಮಾಡ್ಕೊಳ್ಳೋಣ, ಸೊ ದ ಸೋಪ್ ಇಸ್ ನೈಸರ್. ಓಕೆ, ಈಸಿಯಾಗಿ ಮಿಕ್ಸ್ ಆಗುತ್ತೆ. ಓಕೆ, ಸೊ ಇದನ್ನ ಐ ಪುಟ್ ಟು ದಿಸ್ ವೆಸಲ್. 100 ml. 100 grams. ಓಕೆ, ml ಅಲ್ಲೂ ಮಾಡ್ಬೋದು, ಬಟ್ ml ಅಲ್ಲಿ ಏನಾಗುತ್ತೆ ಒಂದ್ಸಲ ಕನ್ಫ್ಯೂಷನ್ ಆಗುತ್ತೆ. ಬಿಕಾಸ್ ತುಂಬಾ ಜನ ಏನ್ ಅನ್ಕೋತಾರೆ 1000 ml is 1000 grams. ಓಕೆ, ಬಟ್ ಅದು ನಿಜ ಅಲ್ಲ ಆಕ್ಚುಲಿ. ಸೊ ಮತ್ತೆ ನೀವು ಕಾಸ್ಟಿಕ್ ಸೋಡಾ ಗ್ರಾಮ್ಸ್ ಮೆಜರ್ ಮಾಡ್ಬಿಟ್ಟು ಇದಕ್ಕೆ ml ಗೆ ಹಾಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಓಕೆ, ಓಕೆ. ಮತ್ತೆ ಇನ್ನೊಂದು ಇದು ಒಂದು ದಿಸ್ ಇಸ್ ಅ ಮ್ಯಾಜಿಕ್ ವಾಂಡ್ ಅಂತ ಕರಿತೀನಿ ನಾನು ಇದನ್ನ. ಇಟ್ಸ್ ಆಕ್ಚುಲಿ ಸಿಲಿಕಾನ್ ಸ್ಪ್ಯಾಚುಲಾ. ಕೇಳೋಣ ಅನ್ಕೊಂಡೆ. ಹೌದು, ಇದನ್ನ ಏನಕ್ಕೆ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಬೇಕಿಂಗ್ ಮಾಡಿದವರಿಗೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರುತ್ತೆ. ಬಿಕಾಸ್ ಇದ್ರಲ್ಲಿ ಏನಾಗುತ್ತೆ, ನೀವು ಆಯಿಲ್ ಇಷ್ಟು ಸಲ ಟ್ರಾನ್ಸ್ಫರ್ ಮಾಡಿದಾಗ ಸ್ವಲ್ಪ ಅಂಟ್ಕೊಳ್ಳುತ್ತೆ ವೆಸಲಿಗೆ. ವಿತ್ ದಿಸ್ ನಿಮಗೆ ತುಂಬಾ ಕ್ಲೀನ್ ಫಿನಿಶ್ ಬರುತ್ತೆ. ಓಕೆ, ಓಕೆ, ಸೊ ನೀವು 1 ಡ್ರಾಪ್ ವೇಸ್ಟ್ ಹೋಗಲ್ಲ. ದಟ್ ಇಸ್ ನಂಬರ್ 1. ನೋಡಿ, ಆರಾಮಾಗಿ ನೀವು ಲಾಸ್ಟ್ ಡ್ರಾಪ್ ವರ್ಗು ಅದನ್ನ ತೆಗಿಬಹುದು. ಓಕೆ, ಸೊ ಐ ಕಾಲ್ ದಿಸ್ ದ ಮ್ಯಾಜಿಕ್ ವಾಂಡ್. ಓಕೆ, ಇವಾಗ ನೀವು ನೋಡ್ತೀರಾ ಇದನ್ನ ಇಟ್ಟಿದ ತಕ್ಷಣ ಮತ್ತೆ 0 ಬರುತ್ತೆ. ಸೊ ದಟ್ ಇಸ್ ಪಾಸಿಬಲ್ ಓನ್ಲಿ ವೆನ್ ಯು ಹ್ಯಾವ್ ಅ 0 ಎರರ್ ಸೋಪ್. ಓಕೆ, ನಾವು ನೆಕ್ಸ್ಟ್ ಇಸ್ ಕ್ಯಾಸ್ಟರ್ ಆಯಿಲ್. ಕ್ಯಾಸ್ಟರ್ ಆಯಿಲ್ ಕೂಡ ನಾನು 100 grams ಹಾಕೋತಾ ಇದ್ದೀನಿ. ಓಕೆ, ಸೊ ಮೂರನ್ನು ಮಿಕ್ಸ್ ಮಾಡಿ ಆಮೇಲೆ ಹೀಟ್ ಮಾಡ್ತೀರಾ? ಹೌದು. ಓಕೆ, ಸೊ ಇದು ಆಯಿಲಿ ಸ್ಕಿನ್ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಆಯಿಲಿ ಸ್ಕಿನ್ ಅವರು ಆಕ್ಚುಲಿ ನೀವು ಚಾರ್ಕೋಲ್ ಆಡ್ ಮಾಡಿಲ್ಲ ಅಂದ್ರೆ ಡ್ರೈ ಸ್ಕಿನ್ ಅವರು ಕೂಡ ಯೂಸ್ ಮಾಡಬಹುದು ಇದನ್ನ. ಓಕೆ, ಓಕೆ, ಸೊ ಬೇಕಾದ್ರೆ ನಾವು ಅದನ್ನು ಮಾಡಬಹುದು, 2 ಸೆಪರೇಟ್ ಆಗಿ ಮಾಡಬಹುದು. ನಾನು ಯೂಸ್ ಮಾಡ್ತಾ ಇರೋ ಕ್ಯಾಸ್ಟರ್ ಆಯಿಲ್ ಅನ್ರಿಫೈನ್ಡ್ ಇದು, ಸೊ ಸ್ವಲ್ಪ ಬ್ರೌನ್ ಆಗಿರುತ್ತೆ. ಇಟ್ಸ್ ಥಿಕ್ ಆಯಿಲ್ ಅಲ್ವಾ, ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ, ತುಂಬಾ ಥಿಕ್ ಇರುತ್ತೆ ಆಯಿಲ್ ಅದು. ಅಂಡ್ ತಲೆಗೆಲ್ಲ ಹಾಕೊಂಡ್ರೆ ಅದು ತೆಗಿಯೋದೇ ಕಷ್ಟ. ಇದು ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ತೆಗಿಯೋದೇ ಕಷ್ಟ ಅಂತ ಹೇಳ್ತಾರೆ, ಕರೆಕ್ಟ್. ಸೊ ದಿಸ್ ಇಸ್ ಓವರ್ ಶಾರ್ಟ್ ಅ ಲಿಟಲ್. ಓಕೆ, ನಾವು ತೆಗಿತಾ ಇದ್ದೀವಿ. ಸೊ ಕ್ಯಾಸ್ಟರ್ ಆಯಿಲ್ 100 grams. 100 grams ತಗೋತಾ ಇದೀವಿ. ಸೊ 1 ಡ್ರಾಪ್ ಹೆಚ್ಚು ಕಡಿಮೆ ಆದ್ರೂನು ಇಲ್ಲ, ಆಕ್ಚುಲಿ 2-3 grams ವರೆಗೂ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ಅದು ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಅದನ್ನ ನಾವು ಆಕ್ಚುಲಿ ಸೂಪರ್ ಫ್ಯಾಟಿಂಗ್ ಅಂತ ಹೇಳ್ತೀವಿ. ಸೊ ಸೂಪರ್ ಫ್ಯಾಟಿಂಗ್ ಇಸ್ ಆಲ್ಸೋ ಅನದರ್ ಥಿಂಗ್ ದಟ್ ಇಸ್ ಎಕ್ಸ್ಟ್ರೀಮ್ಲಿ ಜೆಂಟಲ್ ಸ್ಕಿನ್ಗೆ ಯೂಸ್ ಆಗುತ್ತೆ. ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾವು ಒಂದು ಚೂರು ಆಯಿಲ್ ಕಂಟೆಂಟ್ ನ ಇನ್ಕ್ರೀಸ್ ಮಾಡ್ತೀವಿ ಕಂಪೇರ್ಡ್ ಟು ದ ಕಾಸ್ಟಿಕ್ ಸೋಡಾ. ಇಟ್ ಇಸ್ ಗುಡ್ ಫಾರ್ ದ ಸ್ಕಿನ್. ನಾನು ಏನಕ್ಕೆ ಆಕ್ಯುರೇಟ್ ಆಗಿ ಮಾಡ್ತಾ ಇದ್ದೀನಿ ಅಂದ್ರೆ, ಇದು ಯಾರಾದ್ರೂ ಮನೇಲಿ ಟ್ರೈ ಮಾಡಕ್ ಹೋದ್ರೆ ಅವ್ರಿಗೆ ಅಟ್ಲೀಸ್ಟ್ ಗೊತ್ತಿರಲಿ ಆಕ್ಯುರೇಸಿ ಇಸ್ ಇಂಪಾರ್ಟೆಂಟ್ ಅಷ್ಟೇ. ಸೊ ಇವಾಗ ನೀವು ಆಕ್ಚುಲಿ ಇದನ್ನ ಹತ್ರದಿಂದ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಆಯಿಲ್ ಮಿಕ್ಸ್ ಆಗ್ತದಲ್ಲ, ಕ್ಯಾಸ್ಟರ್ ಆಯಿಲ್ ನಂದು ಅನ್ರಿಫೈನ್ಡ್ ಸ್ವಲ್ಪ ಸ್ಲೈಟ್ಲಿ ಯೆಲ್ಲೋ ಬರುತ್ತೆ. ನಿಮ್ ಕೋಕೋನಟ್ ಆಯಿಲ್ ವೈಟ್ ಆಗಿರುತ್ತೆ ಯೂಶಲಿ. ಸೊ ಇದರಲ್ಲಿ ನೀವು ಹೇಳಿದಾಗ ಎಕ್ಸ್ಟ್ರಾ ವರ್ಜಿನ್, ಕೋಲ್ಡ್ ಪ್ರೆಸ್ ಅದೆಲ್ಲ ಯೂಸ್ ಮಾಡೋರು ತುಂಬಾ ಜನ ಇರ್ತಾರೆ. ಓನ್ಲಿ ಥಿಂಗ್ ಇಸ್, ನಿಮಗೆ ರೆಗ್ಯುಲರ್ ಕೋಕೋನಟ್ ಆಯಿಲ್ ನಿಮ್ಗೆ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗೋದು ಅರೌಂಡ್ 200-250 ಬಂದ್ರೆ, ಎಕ್ಸ್ಟ್ರಾ ವರ್ಜಿನ್ ಬಿ ಅರೌಂಡ್ 600. ಸೊ ಅದು ನಿಮ್ಮ ಬಜೆಟ್ ಮೇಲೆ ಬಿಟ್ಟಿದ್ದು, ನಿಮಗೆ ಎಷ್ಟು ಖರ್ಚು ಮಾಡಕ್ಕೆ ಎಷ್ಟು ನೀವು ಅಷ್ಟು ಮಾಡ್ಬೋದು. ಇವಾಗ ಸನ್ಫ್ಲವರ್ ಆಯಿಲ್, ದ ಲಾಸ್ಟ್ ಒನ್ ಇಸ್ ಸನ್ಫ್ಲವರ್. ಸೊ ನೋಡಿ, ನೀವು ಮತ್ತೆ ನಾನು ಹೇಳಿದಾಗ ಕ್ಲೀನ್ ಇದು ಫುಲ್ ಇದಕ್ಕೆ ಹೋಗಿದೆ ವೆಸಲಿಗೆ. ಅಂಡ್ ಇನ್ನ ಬೇರೆ ಬೇರೆ ಸೋಪ್ಸ್ ಅಂತ ಹೇಳಿದ್ರೆ ಯಾವ ಸ್ಕಿನ್ ಟೈಪ್ಸ್? ಸೊ ಇದೇ ಕಾಂಬಿನೇಷನ್ ಆಯಿಲ್ಸ್ ಬೇಕಾದ್ರೂ ನೀವು ಇದು ಆಯಿಲಿ ಸ್ಕಿನ್ನಿಂಗ್ ಮಾಡ್ತಾ ಇದೀವಿ. ನೀವು ಅದೇ ನಾನು ಹೇಳಿದಾಗ ನೀವು ಚಾರ್ಕೋಲ್ ಹಾಕದೆ ನೀವು ಬರೀ ಮುಲೆಟಿ ಹಾಕೊಂಡ್ರೆ ಇಟ್ ಇಸ್ ಗುಡ್ ಫಾರ್ ಡ್ರೈ ಸ್ಕಿನ್ ಆಲ್ಸೋ. ಇಟ್ ಇಸ್ ಗುಡ್ ಫಾರ್ ಪೀಪಲ್ ವಿತ್ ಟ್ಯಾನಿಂಗ್. ಅದು ಬಿಟ್ಟು ಇನ್ ಕೆಲವರಿಗೆ ಇದಿರುತ್ತೆ, ಏನ್ ಹೇಳ್ತಾರೆ, ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತಾರಲ್ಲ, ನನಗೆ ಪಿಂಪಲ್ಸ್ ಕೂಡ ಬರುತ್ತೆ, ಡ್ರೈ ಸ್ಕಿನ್ ಕೂಡ ಇದೆ ಅಂದ್ಬಿಟ್ಟು ಅವರಿಗೆ ಹಲ್ದಿ ಸೋಪ್ ಇಸ್ ವೆರಿ ಗುಡ್. ಸೊ ನಾನು ಇವಾಗ ಲಾಸ್ಟ್ ಅಲ್ಲಿ ಟರ್ಮರಿಕ್ ಸೋಪು, ನಾನು ಲಾಸ್ಟ್ ಅಲ್ಲಿ ಚಾರ್ಕೋಲ್ ಆಡ್ ಮಾಡ್ತೀನಲ್ಲ, 200 ml ಆಗಿದೆ, 200 grams. ನಾನೇ ML ಅಂತ ಇದ್ರೆ ಇನ್ನೇನಾಗತ್ತೆ ಹೇಳಿ.
ಇದು ಮಾತ್ರ 200 ಗ್ರಾಮ್ ತಗೊಂಡಿದ್ದೀರಾ? ಇದೊಂದು 200 ಗ್ರಾಮ್ಸ್ ತಗೊಂಡಿದ್ದೀನಿ ಬಿಕಾಸ್ ಸನ್ಫ್ಲವರ್ ಆಯಿಲ್ ಇಸ್ ಸಾಫ್ಟ್. ಓಕೆ. ಎರಡು ಹಾರ್ಡ್ ಆಯಿಲ್ ದಟ್ ಇಸ್ 200 ml, ದಿಸ್ ಇಸ್ ಸಾಫ್ಟ್ ಆಯಿಲ್, ದಿಸ್ ಇಸ್ 200. Okay. ಸೊ ಆ ಥರ ನಾನು ಬ್ಯಾಲೆನ್ಸ್ ಮಾಡ್ತೀನಿ. ಟೋಟಲಿ 400 400 ಗ್ರಾಮ್ಸ್ ಆಯಿಲ್, ಓಕೆ 100 ಗ್ರಾಮ್ಸ್ ವಾಟರ್ ಹೋಗಿದೆ. ಸೊ ಇದಕ್ಕೆ ನಿಮಗೆ ಅರ್ಧ ಕೆಜಿಗೆ ಜಾಸ್ತಿ ಸೋಪ್ ಬರುತ್ತೆ. ಓಕೆ. ಮತ್ತೆ ಒಂದು ಕ್ಯೂರಿಂಗ್ ಪೀರಿಯಡ್ ಅಂತ, ಅದೇ ನಾನು 3 ವೀಕ್ಸ್ ವರೆಗೂ ಯೂಸ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ನಿಮಗೆ ಸ್ವಲ್ಪ ವಾಟರ್ ಇವ್ಯಾಪರೇಟ್ ಆಗುತ್ತೆ. ಓಕೆ. ಸೊ ನಿಮಗೆ ಅಲ್ಟಿಮೇಟ್ಲಿ ಯು ವಿಲ್ ಗೆಟ್ ಅರೌಂಡ್ 550 ಗ್ರಾಮ್ಸ್ ಆಫ್ ಸೋಪ್, ಓಕೆ. ವಿಚ್ ಇಸ್ ಅ ಗುಡ್ ಆಲ್ಮೋಸ್ಟ್ ಒಂದು ಹಾಫ್ ಕೆಜಿ ಸೋಪ್ ಅಷ್ಟು ಸಿಗುತ್ತೆ. ಸೊ ಇದು ಆಯಿಲ್ ಇವಾಗ ನಾವು ಚೂರು ಹೀಟ್ ಮಾಡ್ಕೊಳ್ಳೋಣ. ಅಂದ್ರೆ ಎಷ್ಟು ಹೀಟ್ ಮಾಡಬೇಕು? ಇದನ್ನು 50 ಡಿಗ್ರೀಸ್ ವರೆಗೂ ಹೀಟ್ ಮಾಡ್ಕೊಂಡ್ರೆ ಬೆಸ್ಟ್, ಬಿಕಾಸ್ ಯು ವಿಲ್ ಮಿಕ್ಸ್ ಇಟ್ ಅಟ್ ದ ಸೇಮ್ ಟೆಂಪರೇಚರ್. ಇಫ್ ಇಟ್ ಇಸ್ ಅ ಲಿಟಲ್ ಹಾಟ್, ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಣ. ಓಕೆ. ಐಡಿಯಲಿ ಇಟ್ ಶುಡಂಟ್ ಗೆಟ್ ವೆರಿ ಹಾಟ್. ನೋಡೋಣ. ಇವಾಗ ಹೀಟ್ ಮಾಡ್ಕೋತಾ ಇದ್ದೀರಾ, ಬಟ್ ಅದು ಹೀಟ್ ಆದ್ಮೇಲೆ ಇನ್ನ ಸ್ವಲ್ಪ ಅದು ತಣ್ಣಗಾಗ್ಬೇಕಾ? ಅದು ತುಂಬಾ ಜಾಸ್ತಿ ಹೀಟ್ ಮಾಡ್ಕೊಂಡ್ಬಿಟ್ರೆ ನಾವು ತಣ್ಣಗೆ ಮಾಡಬೇಕಾಗತ್ತೆ. ಸೊ ಬೇಗ ಬ್ರೇಕ್ ತಗೊಳ್ಳಿ, ಸೊ ದಟ್ ವಿಲ್ ಕಮ್ ಬ್ಯಾಕ್ ಅಂಡ್ ಮಿಕ್ಸ್ ದಿಸ್ ಕ್ವಿಕ್ಲಿ. ಸೊ ಬೇಗ ಬ್ರೇಕ್ ತಗೊಂಡು ನೀವು ವಾಪಸ್ ಬನ್ನಿ. ಸೊ ಅದಾದ್ಮೇಲೆ ಇನ್ನ ಅದಕ್ಕೆ ಏನ್ ಮಿಕ್ಸ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ಟೇಕ್ ಬೇಗ ಬ್ರೇಕ್. ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಸೊ ಬೇಗ ಬ್ರೇಕ್ ತೊಗೊಂಡು ಫಾಸ್ಟಾಗಿ ವಾಪಸ್ ಬಂದಿದ್ರ. ಸೊ ಇವಾಗ ಏನೆಲ್ಲ ಪ್ರೊಸೀಜರ್ ಆಗಿದೆ, ಬಿಕಾಸ್ ಆಯಿಲೆಲ್ಲ ಹೀಟ್ ಮಾಡಿದ್ರು, ಎಷ್ಟು ಟೆಂಪ್ರೇಚರಿಗೆ ಬಂದಿದೆ ಅದೆಲ್ಲ ಕೇಳೋಣ. ಸೊ ಪ್ರಿಯಾ ಹೇಳಿ, ಹೀಟ್ ಮಾಡಿದ್ರಿ ಆಯಿಲ್ ಎಲ್ಲ, ಸೊ ಇವಾಗ ಅದೆಷ್ಟು ಟೆಂಪ್ರೇಚರಿಗೆ ಬಂದಿದೆ, ಇವಾಗ ನೆಕ್ಸ್ಟ್ ಏನು ಮಾಡ್ತೀರಾ? ಸೊ ಅದು ಸ್ವಲ್ಪ ಓವರ್ ಹೀಟ್ ಆಗಿತ್ತು. ಸೊ ವಿಲ್ ಹ್ಯಾವ್ ಟು ವೇಟ್ ಟಿಲ್ ಇಟ್ ಕಮ್ಸ್ ಡೌನ್ ಟು 45 ಡಿಗ್ರೀಸ್. ನಾನು ಅಲ್ಲಿವರೆಗೂ ನಿಮಗೆ ಹೇಳ್ತೀನಿ. ನಾವು ವಿ ಹ್ಯಾವ್ ಕಾಸ್ಟಿಕ್ ಸೋಡಾ ವಿಚ್ ಇಸ್ ಅರೌಂಡ್ 45 to 42 ಡಿಗ್ರೀಸ್. ಓಕೆ. ಇದು ಇಟ್ ಇಸ್ ಅರೌಂಡ್ 50 ರೈಟ್ ನೌ. ಸೊ ಅನದರ್ 5 minutes ಇಟ್ ವಿಲ್ ಕಮ್ ಡೌನ್. ಓಕೆ. ಸೊ ಅಲ್ಲಿವರೆಗೂ ನೀವು ಬೇರೆ ಮೆಟೀರಿಯಲ್ ಎಲ್ಲ ರೆಡಿ ಮಾಡ್ಕೊಬಹುದು. ಒನ್ ಇಸ್ ಎಕ್ಸ್ಟ್ರಾ ಬೋಲ್. ನಿಮ್ಗೆ ಏನಾದ್ರು ಡಿಸೈನ್ಸ್ ಮಾಡಬೇಕಿದೆ, ಲೇಯರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಒಂದು ಬೋಲ್ ಇಟ್ಕೊಳ್ಳಿ. ಮೋಲ್ಡ್, ಇದೊಂದು ತುಂಬಾ ಇಂಪಾರ್ಟೆಂಟ್. ಸೊ ಕೀಪ್ ದಿಸ್ ಆಲ್ಸೋ ರೆಡಿ ವಿತ್ ಯು. ಓಕೆ. ನೀವು ಈ ಟೈಮಲ್ಲಿ ಬ್ಲೆಂಡರ್ ರೆಡಿ ಮಾಡಿ. ಓಕೆ. ಯು ನೀಡ್ ಅ ಬ್ಲೆಂಡರ್. ಬ್ಲೆಂಡರ್ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಪೂನ್ ಆರ್ ಸ್ಟಿಕ್ ಲೈಕ್ ಸ್ಪ್ಯಾಚುಲಾ ಸ್ಟರ್ ಮಾಡ್ತಾ ಇರಬೇಕು. ಬ್ಲೆಂಡರ್ ಇದ್ರೆ 5 minutes ಅಲ್ಲಿ ಆಗುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ಒಂದು 15 minutes ಯು ಹ್ಯಾವ್ ಟು ಸ್ಟರ್. ಬಟ್ ನಥಿಂಗ್ ಹಿಯರ್ ಇಸ್ ಅಬ್ಸಲ್ಯೂಟ್ಲಿ ಎಸೆನ್ಷಿಯಲ್. ನೀವು ಎಲ್ಲ ಇಲ್ಲ ಅಂದ್ರೂ ನೀವು ಮಾಡ್ಬೋದು. ಇನ್ ಕೇಸ್ ನಿಮ್ಮ ಹತ್ರ ಈ ತರ ಮೋಲ್ಡ್ ಇಲ್ಲ, ಫ್ಯಾನ್ಸಿ ಡಿಸೈನ್ದು, just take a box, line it with butter paper and you can put the soap. So ಇವಾಗ ರೆಡಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರೊಸೀಜರ್ ಏನು ಮಾಡ್ತಾ ಇದ್ದೀರಾ ಇವಾಗ ಮಿಕ್ಸಿಂಗ್ ಗೆ? ಇವಾಗ ನಾವು ಮಿಕ್ಸಿಂಗ್ ಗೆ ಫಸ್ಟ್ ವಿಲ್ ಟೇಕ್ ದ ಕಾಸ್ಟಿಕ್ ಸೋಡಾ ಅಂಡ್ ವಾಟರ್ ಸೊಲ್ಯೂಷನ್. ಇದನ್ನ ಲೈ ಸೊಲ್ಯೂಷನ್ ಅಂತ ಹೇಳ್ತಾರೆ. ಈ ಲೈ ಸೊಲ್ಯೂಷನ್ ನಾವು ಆಯಿಲ್ ಗೆ ಮಿಕ್ಸ್ ಮಾಡೋಣ. ಓಕೆ. ಸೊ ವಿ ಆರ್ ಗೋಯಿಂಗ್ ಟು ಡೂ ದಿಸ್. ಅಂಡ್ ಅದೇ ಇದು ಅಗೇನ್ ನಾನು ಆಲ್ರೆಡಿ ಒಂದಷ್ಟು ಸಲ ಹೇಳಿದೀನಿ, ಬಟ್ ಇಟ್ಸ್ ಅ ಲಿಟಲ್ ಡೇಂಜರಸ್. ಸೊ ಸ್ವಲ್ಪ ಫೇಸ್ ನ ದೂರ ಇಟ್ಕೊಂಡು ಮಾಡಕ್ಕೆ ಟ್ರೈ ಮಾಡಿ. ಅಂಡ್ ಆ ಎರಡು ಕೂಡ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 45 to 50 ಡಿಗ್ರೀಸ್ ಅಲ್ಲಿ ಇದ್ರೆ ಸಾಕು, ಪರ್ಫೆಕ್ಟ್ ಆಗಿರುತ್ತೆ. ನೀವು ಇನ್ನೂ ಕೂಲ್ ಆಗಿದೆ ನಾವು ಮಾಡಬಹುದಾ ಮಿಕ್ಸ್ ಅಂತ ಹೇಳಿದ್ರೆ ಮಾಡಬಹುದು. ಜಸ್ಟ್ ನಿಮಗೆ ಜಾಸ್ತಿ ಟೈಮ್ ಬ್ಲೆಂಡಿಂಗ್ ಇಲ್ಲ, ನಿಮಗೆ ತುಂಬಾ ಬೇಗ ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಸೋಪ್ ಹಾರ್ಡ್ ಆಗಬಾರ್ದು ಅಂದ್ಬಿಟ್ಟು ನಿಮಗೆ ಸ್ವಲ್ಪ ಬೇಗ ಮಾಡಿದ್ರೆ ಬೆಸ್ಟ್ ಇಫ್ ಯು ಡೂ ಇಟ್ ಫಾಸ್ಟ್. ಸೊ ಅಂದ್ರೆ ಇವಾಗ ಇದನ್ನೆಲ್ಲ ನೋಡಿದ್ಮೇಲೆ ಕೆಲವ್ರು ನೀವು ಹೇಳ್ತಾ ಇದ್ದೀರಾ, ಸೊ ಇದು ಮನೆಯಲ್ಲೇ ಮಾಡ್ಕೋಬಹುದು, ಬಟ್ ಬೇರೆ ಬೇರೆ ಇನ್ನ ರಿಚ್ ಆಗಿ ಸೋಪ್ಸ್ ಎಲ್ಲ ಮಾಡ್ಬೋದು ಅಂತ. ಡೆಫಿನೆಟ್ಲಿ. ಓಕೆ. ಅಂಡ್ ಕ್ಲಾಸಸ್ ಎಲ್ಲ ಹೇಗೆ ಕ್ಲಾಸಸ್ ತಗೋತೀರಾ, ಅಥವಾ ಅವ್ರೇನಾದ್ರೂ ಕಲಿಬೇಕು ಅಂದ್ರೆ ಹೇಗೆ ಮಾಡ್ಬೋದು? ಸೊ ಕಲಿಬೇಕು ಅಂದ್ರೆ ಒನ್ ಆಪ್ಷನ್ ಇಸ್ ಆನ್ಲೈನ್ ಕಲಿಬಹುದು. ದಟ್ ಇಸ್ ಒನ್ ವೆರಿ ಗುಡ್ ಆಪ್ಷನ್. ಇನ್ನೊಂದು ನನಗೆ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಎನ್ಕ್ವೈರೀಸ್ ಬರೋದು ಸ್ಟಾರ್ಟ್ ಆಗಿದೆ ಕ್ಲಾಸಿಗೆ. ಸೊ ನಾನು ಇವಾಗ ಕೊಡೋದು ಸ್ಟಾರ್ಟ್ ಮಾಡಿದ್ದೀನಿ. ಓಕೆ. ಸೊ ಸೋಪ್ ಮೇಕಿಂಗ್ ಕ್ಲಾಸಸ್ ಆರ್ ಅವೈಲೇಬಲ್. ನಾನು ಹೇಳ್ಕೊಡ್ತೀನಿ. ತುಂಬಾ ಜನ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಹೇಳ್ಕೊಡೋಂಥವ್ರು. ಸೊ ಯು ಕ್ಯಾನ್ ಗೋ ಲರ್ನ್ ಫ್ರಮ್ ದೆಮ್ ಆರ್ ಕಮ್ ಟು ಮೀ. ಐ ಕ್ಯಾನ್ ಟೀಚ್. ಇದು ಆಕ್ಚುಲಿ ನಾನು ಹೇಳ್ಕೊಟ್ಟಿರೋದು ಇಟ್ಸ್ ಅ ವೆರಿ ಈಸಿ ವೇ ಟು ಡೂ ಇಟ್. ಸೊ ನೀವು ಮನೆಯಲ್ಲೇ ಟ್ರೈ ಮಾಡಿದ್ರೆ ನೀವು ಸ್ವಂತವಾಗೂ ಕಲ್ತ್ಕೋಬಹುದು ಅಂಡ್ ಬಿಸ್ನೆಸ್ ಕೂಡ ಮಾಡಬಹುದು. ಡೆಫಿನೆಟ್ಲಿ. ಸೊ ಇದು ಇವಾಗ ಮಿಕ್ಸ್ ಆಗಿದೆ. ಇವಾಗ ಸಿ ದಿಸ್ ಇಸ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದ ಹೋಲ್ ಸೋಪ್ ಮೇಕಿಂಗ್ ಥಿಂಗ್. ಇವಾಗ ನೀವು ಇಲ್ಲಿ ನೋಡ್ತಿದ್ದೀರಾ, ಕೆಳಗೆ ಒಂಥರ ವೈಟ್ ಹೌದು ಇದು ಬಂದಿದೆ, ವೈಟ್ ಪೋರ್ಷನ್ ಬಂದಿದೆ ಅಲ್ಲ. ನಾವು ದಟ್ ಇಸ್ ದ ಸೆಪಾನಿಫಿಕೇಶನ್ ಪ್ರೋಸೆಸ್. ಓಕೆ. ಅಲ್ಲಿ ಏನಾಗ್ತಾ ಇದೆ, ಅದು ಆಯಿಲ್ ಮತ್ತೆ ವಾಟರ್ ಇಸ್ ಆಲ್ರೆಡಿ ಮಿಕ್ಸಿಂಗ್. ಓಕೆ. ಆಯಿಲ್, ವಾಟರ್ ಅಂಡ್ ಕಾಸ್ಟಿಕ್ ಸೋಡಾ ಇಸ್ ಮಿಕ್ಸಿಂಗ್. ಓಕೆ. ಸೊ ಇದು ಸೋಪ್ ಆಗೋ ಪ್ರೊಸೀಜರ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಓಕೆ. ಓಕೆ. ಸೊ ನಾವು ಇವಾಗ ನಾನು ಹೇಳಿದ್ನಲ್ಲ, ಬ್ಲೆಂಡರ್ ಇಲ್ಲ ಅಂದ್ರೆ ಕೈಯಿಂದ ಮಿಕ್ಸ್ ಮಾಡ್ಬೋದು. ಸೊ ಈ ತರ ಮಿಕ್ಸ್ ಮಾಡ್ತಾ ಹೋಗ್ಬೋದು. ನಾನೇನ್ ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಸ್ಪೀಡ್ ಇಟ್ ಅಪ್. ನಮ್ಮ ಹತ್ರ ವಿ ಡೋಂಟ್ ಹ್ಯಾವ್ ಆಲ್ ಡೇ. ಓಕೆ. ಸೊ ಯು ಆರ್ ಆನ್ ಅ ಲಿಮಿಟೆಡ್ ಟೈಮ್. ಸೊ ಅದಕ್ಕೆ ಟೇಕ್ ಅ ನಾರ್ಮಲ್ ಬ್ಲೆಂಡರ್. ಓಕೆ. ಸೊ ಬ್ಲೆಂಡರ್ ಅಂದ್ರೆ ಆಲ್ಮೋಸ್ಟ್ 1-2 minutes ಅಷ್ಟೇ. 2 minutes ಅಲ್ಲಿ 2 to 3 minutes ಅಲ್ಲಿ ನಿಮಗೆ ಆಗುತ್ತೆ. ಅಂಡ್ ನಮಗೆ ಗೊತ್ತಾಗುತ್ತಾ ಅದು ಸೋಪ್ ರೆಡಿ ಆಗಿದೆ? ನಿಮಗೆ ಹೇಳ್ತೀನಿ ಯಾವಾಗ ನಿಮಗೆ ರೆಡಿ ಆಗಿದೆ ಅಂತ ಹೇಳಬೇಕು ಅಂತ ಹೇಳಿದ್ರೆ, ನಾವು ಒಂದು ತರ ಸೋಪ್ ಮಾಡ್ತೀವಿ ಅಂತ ಹೇಳಿದ್ರಿ, ಬಟ್ ಇವಾಗ ಎರಡೆರಡು ತರ ಸೋಪ್ ಮಾಡಿ ತೋರಿಸ್ತಾ ಇದೀವಿ. ಒಂದು ಆಯಿಲ್ ಸ್ಕಿನ್ಗೆ ಮತ್ತೆ ಒಂದು ಡ್ರೈ ಸ್ಕಿನ್ಗೆ. ಅಂಡ್ ನಾವ್ ಏನ್ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ವಿ ಅಷ್ಟ್ರಲ್ಲೇನೆ ಎರಡೆರಡು ಸೋಪ್ ಮಾಡ್ತಾ ಇದೀವಿ.
ಒಂದು ಚಾರ್ಕೋಲ್ ಅಂಡ್ ಒಂದು ಮುಲ್ಲೆಟಿ. ಎಸ್, ಫುಲ್ ಕ್ಲೀನ್ ಆಗಿದೆ ವಿಸಲ್. Full clean. Okay, now for the important parts. Do you want to mix the additives? Yes. Okay, so idರಲ್ಲಿ ಒಂದು 2 spoons ಮುಲ್ಲೆಟಿ ಹಾಕಿ, ಇದರಲ್ಲಿ 2 spoons charcoal ಹಾಕಿ. Okay. 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 ಹಾ. ಸೊ ನಾನು ಹೇಳಿದಾಗ ಮುಂಚೆ 2% additives is good. ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿ, ಬಿಕಾಸ್ ನಾನು ನನಗೆ ಮಾಡಿದಾಗ ಐ ಮೇಕ್ ವಿತ್ ಅ ಲಾಟ್ ಆಫ್ ಹಲ್ದಿ. Okay. ಸೊ ನನಗೆ ಆ ತರ ಇಷ್ಟ. ಸೊ ನೀವು ಅದನ್ನ ಎಷ್ಟು ಬೇಕು ನೀವು ಯು ಕ್ಯಾನ್ ಪ್ಲೇ ವಿತ್ ಇಟ್. Okay. Okay, now I want you to put 2 spoons of charcoal. Okay. ಅಂಡ್ ಇದು ಒಂಥರ ಅರೋಮಾ ತುಂಬಾ ಸ್ಪೆಷಲ್ ಆಗಿದೆ ಇದು ಚಾರ್ಕೋಲ್. ಅದಕ್ಕೆ ನಾವು ಇದು ಎಸೆನ್ಷಿಯಲ್ ಆಯಿಲ್ ಆಡ್ ಮಾಡಿಲ್ಲ, ಸೊ ಇವಾಗ ಅದನ್ನ ಆಡ್ ಮಾಡೋಣ. ಅದು ಎಷ್ಟು ಹಾಕ್ಬೇಕು? ಅದು ಅರೌಂಡ್ 30 ml ಫಾರ್ 1 kg ಬ್ಯಾಚ್. ಸೊ ಇವಾಗ ನಾವು ಸ್ವಲ್ಪ ಕಡಿಮೆ ಮಾಡಿದೀವಿ, ಸೊ ಐ ಜಸ್ಟ್ ಪುಟ್ ಅ ಲಿಟಲ್ ಲೈಕ್ 2 ಟೀಸ್ಪೂನ್ಸ್ ಅಷ್ಟು ಹಾಕಿದ್ದೀನಿ ನಾನು. ಓಕೆ. ಅಂಡ್ ಇದರ ಏನಾದ್ರೂ ಐಟಮ್ಸ್ ಅಥವಾ ಇಂಗ್ರೀಡಿಯೆಂಟ್ಸ್ ಬೇಕಂದ್ರೆ ನಿಮ್ಮ ಹತ್ರ ಏನಾದ್ರೂ ಸಿಗುತ್ತಾ ಹೇಗೆ? ನಾವು ಇವಾಗ ನಾನು ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ, ಬಿಕಾಸ್ ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ನಮಗೆ ಸಪ್ಲೈ ಸಿಗಲ್ಲ. ಓಕೆ. ಸೊ ಇಟ್ಸ್ ಅ ಲಿಟಲ್ ಡಿಫಿಕಲ್ಟ್. ಸೊ ನಾವು ಐ ಹ್ಯಾವ್ ಸ್ಟಾರ್ಟೆಡ್ ಟು ಆಲ್ಸೋ ಗಿವ್ ಆಯಿಲ್ಸ್ ಅಂಡ್ ಆಲ್ ದಟ್. ಓಕೆ. ಸೊ ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ದೇ ಗೆಟ್ ಇನ್ ಟಚ್, ಐ ಕ್ಯಾನ್ ಆಲ್ವೇಸ್ ಪ್ರೊವೈಡ್. ಅಂಡ್ ಅದೆಲ್ಲ ಹೋಮ್ ಡೆಲಿವರಿ ತರ ಏನಾದ್ರೂ ಇರುತ್ತೆ? ಹಾ, ಇದೆ, ಆಪ್ಷನ್ಸ್ ಇದೆ, ಅದರದ್ದು ಆಪ್ಷನ್ಸ್ ಇದೆ. So I have made 2 with the single colored mullety soap. Okay. So this is good for dry and oily skin both. Okay. Now next what we are going to do is we are going to put 1 charcoal soap. Okay. So charcoal ಏನಕ್ಕೆ ಅಂತ ಹೇಳಿದ್ರೆ, ಅದೇ ನೀವು ಹೇಳಿದ್ರಲ್ಲ, ಟ್ರೆಡಿಷನಲಿ ಇಂಡಿಯಾದಲ್ಲಿ ತುಂಬಾ ಯೂಸ್ ಮಾಡ್ತಾ ಇದ್ರು ಚಾರ್ಕೋಲ್. ಇವಾಗ ಏನಾಗಿದೆ, ಇವಾಗ ಬೇರೆಯವರು ಹೇಳ್ತಾ ಇದಾರೆ ಅಂದ್ಬಿಟ್ಟು ನಾವು ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದೀವಿ. ಓಕೆ. ಓಕೆ, ನಿಜ ಹೇಳ್ಬೇಕಂತ. ಅಲ್ಲ, ಹೌದು. ಸೊ ಅರ್ಲಿಯರ್ ವಿ ಯೂಸ್ ಟು ಬ್ರಷ್ ವಿತ್ ಚಾರ್ಕೋಲ್, ವಿ ಯೂಸ್ ಟು ವಾಶ್ ಅವರ್ ವೆಸಲ್ಸ್ ವಿತ್ ಚಾರ್ಕೋಲ್, ಅದೆಲ್ಲ ಮಾಡ್ತಾ ಇದ್ವಿ. ಇವಾಗ ಹೇಗಾಗಿದೆ, ಬೇರೆಯವರು ಹೇಳ್ತಾ ಇದಾರೆ ಅಂದ್ಬಿಟ್ಟು ವಿ ಆರ್ ಯೂಸಿಂಗ್ ಇಟ್. ಓಕೆ. ಸೊ ನೌ ದಿಸ್ ಇಸ್ ಆಲ್ಸೋ ಡನ್. ಓಕೆ, ಇವಾಗ ನಾನು ನಿಮಗೆ ಥರ್ಡ್ ಸೋಪ್ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ನಿಮ್ಗೆ ತೋರಿಸ್ತೀನಿ. ಓಕೆ. ಸೊ ನಾವು ಯು ನೋ ನಾ ವಿ ಹ್ಯಾವ್ ಆಡೆಡ್ ಪೆಪರ್ಮೆಂಟ್ ಆಯಿಲ್ ಟು ದಿಸ್. Okay. ಓಕೆ, ಇವಾಗ ಇದು ನೋಡಿ, ಸೊ ಯು ಪುಟ್ ಅ ಲಿಟಲ್ ಚಾರ್ಕೋಲ್. ಓಕೆ. ಸೊ ಎರಡು ಮಿಕ್ಸ್ ಮಾಡ್ತಾ ಇದ್ದೀರಾ? ಎಸ್, ಯು ಪುಟ್ ಅ ಲಿಟಲ್ ಮುಲ್ಲೆಟಿ. ಎಸ್, ಇದು ಆಲ್ಮೋಸ್ಟ್ ಅನ್ಮೋಲ್ಡ್ ಆಗೋದಕ್ಕೆ ಕರೆಕ್ಟಾಗಿ ಬೇಕು ಅಂತ ಹೇಳಿದ್ರೆ 1 hour ಬೇಕು. ಸೊ ಇವ್ರ ಹತ್ರ ಒಂದಷ್ಟು ರೆಡಿಯಾಗಿರೋ ಚಾರ್ಕೋಲ್ ಸೋಪ್ಸ್ ಇದೆ, ಮುಲ್ಲೆಟಿ ಸೋಪ್ಸ್ ಇದೆ. ಸೊ ಅದನ್ನೇ ನೋಡೋಣ ಅಲ್ವಾ ಈಗ? ಗ್ರೇಟ್ ಐಡಿಯಾ. ಎಸ್, ಬಿಕಾಸ್ 1 day ಬೇಕು, ಸೊ ಹಾಗಾಗಿ 1 day ಕಾಯಕ್ಕಾಗಲ್ಲ. ಸೊ ನಿಮ್ಮ ಹತ್ರ ಇದೆ ಅಲ್ವಾ ಇವಾಗ ಚಾರ್ಕೋಲ್ದು ಅಂಡ್ ಮುಲ್ಲೆಟಿ? ಸೊ ನೋಡ್ಬೋದಲ್ಲ ಅದು? ಡೆಫಿನೆಟ್ಲಿ, ಐ ವಿಲ್ ಶೋ ಇಟ್ ಯು. ಸೊ ನೋಡೋಣ ಹಾಗಿದ್ರೆ. ಡೆಫಿನೆಟ್ಲಿ. ಸೊ ಇದನ್ನ ಒಂಚೂರು ಲಾಸ್ಟ್ ಥಿಂಗ್ ಐ ಫಾರ್ಗಾಟ್ ಟು ಟೆಲ್ ಯು, ಸಾರಿ, is ಇದನ್ನ ಒಂಚೂರು ಈ ತರ ಟ್ಯಾಪ್ ಮಾಡಿದ್ರೆ ಒಳಗೆ ಏನಾದ್ರು ಏರ್ ಬಬಲ್ಸ್ ಇದ್ರೆ ಅದು ಹೋಗುತ್ತೆ. ಸೊ ಇದರಲ್ಲಿ ಬೇರೆ ಬೇರೆ ರೀತಿದ್ದು ನಾನು ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ದಿಸ್ ಇಸ್ ಟೀ ಟ್ರೀ ರೋಸ್ಮೇರಿಯನ್ ಬೇಸಲ್. ಇದನ್ನ ಇನ್ನೊಂದು ಪ್ರೋಸೆಸ್ ಬರುತ್ತೆ ಸೋಪ್ ಮೇಕಿಂಗ್, ಅದ್ರಲ್ಲಿ ಮಾಡಿರೋದು ನಾನು ಆಕ್ಚುಲಿ, ಬಟ್ ನಿಮಗೆ ತೋರಿಸೋದಕ್ಕೆ ಬಿಕಾಸ್ ದಿಸ್ ಇಸ್ ಕಲರ್ಫುಲ್. ಸೊ ಇದ್ರಲ್ಲಿ ನೀವು ಬೇರೆ ಬೇರೆ ಡಿಸೈನ್ಸ್, ಬಟರ್ಫ್ಲೈಸ್ ಆ ತರದೆಲ್ಲ ಮಾಡ್ಕೊಟ್ರೆ ಮಕ್ಳಿಗೆ ತುಂಬಾ ಖುಷಿ ಆಗುತ್ತೆ. ಒನ್ ಇನ್ನೊಂದು ಡಿಸೈನ್ ಗೋಟ್ ಮಿಲ್ಕ್ ಯೂಸ್ ಮಾಡ್ತೀನಿ. ಸೊ ನಾನು ಹೇಳಿದ್ನಲ್ಲ, ಮಿಲ್ಕ್ ಕೂಡ ಹಾಕ್ಬೋದು, ಮಿಲ್ಕ್ ಪೌಡರ್ ಹೇಳಿದ್ದೆ ನಾನು, ದಟ್ ಇಸ್ ಫಾರ್ ದಿಸ್ ಪ್ರೋಸೆಸ್. ನೀವು ಫ್ರೆಶ್ ಮಿಲ್ಕ್ ಯೂಸ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಬೇರೆ ಪ್ರೋಸೆಸ್ ಇದೆ. ಸೊ ಅದನ್ನ ನಾನು ಯೂಸ್ ಮಾಡಿ
ಮಾಡಿ ಇದನ್ನ ಮಾಡಿದ್ದೀನಿ. ಓಕೆ ಮತ್ತೆ ದಿಸ್ ಇಸ್ ಚಾಕೋಲ್ ಸೋಪ್. ಓಕೆ ಓಕೆ, ಸೊ ಇದು ನಾವು ಇವಾಗ ಮಾಡಿದೀವಲ್ಲ ಅದೇ ದಿಸ್ ವಿಲ್ ಬಿ ದ ಓಕೆ ಔಟ್ಪುಟ್. ಬಟ್ ಬಾರ್ ತರ ಇದೆ ಅಷ್ಟೇ. ಹೌದು, ಡಿಫ್ರೆಂಟ್ ಡಿಸೈನ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ, ಬಟ್ ಅದು ತೆಗಿಲಿಕ್ಕೂ 1 ಡೇ ಬೇಕು, ಸಾರಿ ವಿವರ್ಸ್. ಬಟ್ ಅದೇ ಥರ ಸೋಪ್ಸ್ ನಮ್ಗೆ ಆಚೆ ಬರುತ್ತೆ, ಜಸ್ಟ್ ಇದು ಪ್ರೊಸೀಜರ್ ಅಷ್ಟೇ. ಬಟ್ ತುಂಬ ಈಸಿ ವೇನಲ್ಲಿ ಪ್ರೊಸೀಜರ್ ತೋರಿಸ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸುಷ್ಮತಿ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಸೊ ಹೋಮ್ ಮೇಡಲ್ಲಿ ನಾವು ಮನೆಯಲ್ಲೇ ಸಿಗುವಂಥ ಪ್ರಾಡಕ್ಟ್ಸಿಂದ ಯಾವ ಥರ ಸೋಪ್ಸನ್ನು ಮಾಡ್ಕೋಬೋದು, ಹಾಗೆ ನಮ್ಮ ಏನು ಸ್ಕಿನ್ ಟೈಪ್ಸ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ಎಲ್ಲ ಹೇಳಿದ್ರು. ಸೊ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಕಲ್ತ್ಕೋಬೇಕು ಅಂತ ಇದ್ದರೆ ಪ್ರಿಯಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಇನ್ನೊಂದು ಕಾನ್ಸೆಪ್ಟ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.